ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗೇಂದ್ರ ಹೊಸಕೊಪ್ಲು ಮಾತಾಡ್ತಾ ಇದ್ದೇನೆ. ಏನು ವಿಚಾರ ಅಂದರೆ ನೋಡಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಯಾವ ರೀತಿ ಡಿವೈಡರ್ಗಳನ್ನು ಹಾಕಿದ್ದಾರೆ ನೀವೇ ನೋಡ್ತಾ ಇದ್ದೀರಾ. ನೋಡಿ, ಒಂದೇ ರಸ್ತೆಯಲ್ಲಿ ಎರಡು ಕಡೆ ಚಲಿಸಬೇಕಾಗಿ ಆಗಿದೆ. ನೋಡಿ, ಲಾರಿ ಬಂದು ಬೆಳಗ್ಗೆ ಡಿವೈಡರಿಗೆ ಹೊಡೆದು ಮೇಲ್ಗಡೆ ಹತ್ತಿದೆ. ಆ ಕಡೆಯಿಂದ ಬರೋ ಅಂಥ ಯಾವುದೇ ವಾಹನಗಳಿಗೆ ತೊಂದರೆ ಆಗಿಲ್ಲ. ಸದ್ಯ ನೋಡ್ತಾ ಇದ್ದೀರಾ. ನೋಡಿ, ಅವೈಜ್ಞಾನಿಕ ಕಾಮಗಾರಿಗಳು ರಸ್ತೆ ಒಂದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನೋಡಿ, ಒಂದೇ ಸೈಡಿಂದ ಬರ್ತಾಯಿದೆ. ಮೇಲ್ಗಡೆಯಿಂದ ಬೆಂಗಳೂರು ಕಡೆಯಿಂದ ಬಂದರೆ ಮಂಗಳೂರು ಕಡೆಗೆ, ಇಲ್ಲಿ ಬಾಗೆ ಸರ್ಕಲ್ನಲ್ಲಿ ಏಕಮುಖವಾಗಿ ಎರಡು ಕಡೆಯಿಂದ ಬರೋದು ಒಂದೇ ರಸ್ತೆಯಲ್ಲಿ ಸಂಚಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ನಾಮಫಲಕಗಳು ದೂರದಿಂದ ಇಲ್ಲ. ಅತಿಯಾದ ಸ್ಪೀಡ್ನಿಂದ ಬರ್ತಾ ಇದ್ದಾವೆ ಮೇಲ್ಗಡೆಯಿಂದ ಬಸ್ಗಳು. ನೋಡಿ, ನೋಡ್ತಾ ಇರ್ಬೋದು. ಈ ಕಡೆಯಿಂದ ಮಂಗಳೂರು ಕಡೆಗೆ ಹೋಗಬೇಕಾದ್ರೆ ಲಾರಿ ದುರಂತ ಆಗಿದೆ. ನೋಡಿ, ಹೀಗಿದೆ ಬಾಗೆ ಸರ್ಕಲ್ನಲ್ಲಿ. ರಾಷ್ಟ್ರೀಯ ಹೆದ್ದಾರಿಯರು ಆದಷ್ಟು ಬೇಗ ಸರಿಪಡಿಸಬೇಕಾಗಿ ವಿನಂತಿ. ಮತ್ತು ಬೆಂಗಳೂರು ಮಂಗಳೂರು ರಸ್ತೆಯಲ್ಲಿ ಸಂಚರಿಸುವ ಎಲ್ಲ ಸಾರ್ವಜನಿಕರು ಮತ್ತು ಪ್ರಯಾಣಿಕರಲ್ಲಿ ನನ್ನ ವಿನಂತಿ ಏನೆಂದರೆ, ಅತಿ ನಿಧಾನವಾಗಿ ಚಲಿಸಿ, ಜಾಗೃತೆಯಿಂದ ಚಲಿಸಿ. ನನ್ನ ಕಳಕಳಿಯ ಮನವಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಅದ್ರದ್ದು ತೊಂದರೆ ಸರ್, ಜನಗಳಿಗೆ ಹಿಂಸೆ ಆಗುತ್ತೆ. ಪೆಟ್ರೋಲ್ ಬಂಕಿಂದ ಹತ್ತೋರಿಗೆ ಇದು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬೈಕ್ ಸವಾರರು, ಕಾರ್ ಸವಾರರು, ಬಸ್ ಓಡಿಸೋರು, ಲಾರಿ, ಅತಿಯಾದ ದೊಡ್ಡ ವಾಹನ ಚಾಲಕರಲ್ಲಿ ವಿನಂತಿ, ನಿಧಾನವಾಗಿ ಚಲಿಸಿ.